ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತಂದರೆ, ಇವತ್ತಿನ ಒಂದು ನಾನೇನೀಗ ಶೂಟ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಹೊರಟಿದ್ದೀನಿ. ಇದೆಲ್ಲ ಒಂದು ಲೈಫ್ ಲೆಸನ್ಸ್ ಮೇಲೆ ಆಗಿರುತ್ತೆ. ಸೊ ಆ ಒಂದು ಲೈಫ್ ಲೆಸನ್ಸು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಬಂದು ಕಂಟೆಂಟ್ ಕ್ರಿಯೇಷನಿಂದ. ಸೊ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡಿ ಇಲ್ಲಿವರೆಗೂ 1 ವರ್ಷ ಆಗಿದೆ. ಸೊ 1 ವರ್ಷದಲ್ಲಿ ನನಗೆ ಕಂಟೆಂಟ್ ಕ್ರಿಯೇಷನು ಸುಮಾರು ಲೈಫ್ ಲೆಸನ್ಸ್ಗಳನ್ನ ನನಗೆ ಟೀಚ್ ಮಾಡಿಕೊಟ್ಟಿದೆ. ಅಂಡ್ ಯಾವ ಲೈಫ್ ಲೆಸನ್ಸ್ ನಾನು ಕಲ್ತಿದ್ದೀನಿ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅಂಡ್ ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಅಂಡ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅಂಡ್ ಕಮಿಂಗ್ ಟು ದ ಫಸ್ಟ್ ಲೈಫ್ ಲೆಸನ್. ಸೊ ನನ್ನ ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಫಸ್ಟ್ ಲೈಫ್ ಲೆಸನ್ ಏನಂತಂದ್ರೆ ವಿಚ್ ಈಸ್ ನೋಬಡಿ ಕೇರ್ಸ್ ಇನ್ ದ ಬಿಗಿನಿಂಗ್. ಸೊ ಸ್ಟಾರ್ಟಿಂಗ್ ಆಫ್ ದ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನಮ್ಗೆ ಹೆಂಗಾಗುತ್ತೆ ಅಂತಂದ್ರೆ, ಸೊ 1 ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಫಸ್ಟ್ ವಿಡಿಯೋ, ಆಮೇಲೆ ಸೆಕೆಂಡ್ ವಿಡಿಯೋ, ಆದ್ರೆ ನಮಗೆ ವ್ಯೂಸ್ ಮಾತ್ರ ಕಮ್ಮಿ ಬರ್ತಾ ಇರುತ್ತೆ. ಒಂದು 10 ವ್ಯೂಸ್ ಬರುತ್ತೆ, 15 ವ್ಯೂಸ್ ಬರುತ್ತೆ, 20 ವ್ಯೂಸ್ ಬರುತ್ತೆ. ಅಂಡ್ ಕಮೆಂಟ್ಸ್ ಕೂಡ ಬರ್ತಾ ಇರಲ್ಲ, ಆಮೇಲೆ ಜಾಸ್ತಿ ವೈರಲ್ ಆಗ್ತಾ ಇರಲ್ಲ, ಸ್ಲೋ ಸ್ಟಾರ್ಟ್ ಸಿಗುತ್ತೆ. ಸೊ ಇದೇ ತರ ನಮಗೆ. ಆದ್ರೆ ಇವತ್ತು ನಾವು ತಿರುಗಿ ನೋಡಿದ್ರೆ, ಸೊ ಓಲ್ಡೆಸ್ಟ್ ವಿಡಿಯೋಸ್ ನೀವು ನೋಡಿದ್ರೆ, ಸೊ 1 ಇಯರ್ ಬ್ಯಾಕ್, ಇವಾಗ ತಿರುಗಿ ನೋಡಿದ್ರೆ ಅದೇ 15-20 ವ್ಯೂಸ್ ಏನ್ ಬಂದಿದೆ, ಇವಾಗ 84K ವ್ಯೂಸ್ ಆಗಿರ್ಬೋದು. ಅಂಡ್ ನೆಕ್ಸ್ಟ್ 7K 6K ವ್ಯೂಸ್ ಆಗಿರ್ಬೋದು. ಸೊ ಇದನ್ನ ನೀವು ಲೈಫ್ಗೂ ನಾವು ರಿಲೇಟ್ ಮಾಡ್ಕೊಬಹುದು. ಸೊ ನೋಬಡಿ ಕೇರ್ಸ್ ಇನ್ ದ ಬಿಗಿನಿಂಗ್. ಸ್ಟಾರ್ಟಿಂಗ್ ನಾವು ಸಕ್ಸಸ್ನ ನಾವು ಚೇಸ್ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಅಂಡ್ ಯಾರು ಕೇರ್ ಮಾಡಲ್ಲ ಅಂಡ್ ನಮಗೆ ಸಪೋರ್ಟ್ ಕೊಡಲ್ಲ. ಸೊ ಓನ್ಲಿ ಒನ್ ಇಸ್ ನಾವು ಮಾತ್ರ ಇರ್ತೀವಿ ಅಂಡ್ ನಮ್ಮ ಬ್ಯಾಟಲ್ಸ್ನ ನಾವೇ ಫೈಟ್ ಮಾಡಬೇಕು. ಸೊ ಬಿಕಾಸ್ ನೋಬಡಿ ಕೇರ್ಸ್ ಇನ್ ದ ಬಿಗಿನಿಂಗ್. ಆದ್ರೆ ಕಂಗ್ರಾಚುಲೇಟ್ ಮಾಡೋಕ್ಕಂತೂ ತುಂಬಾ ಜನ ಇರ್ತಾರೆ. ಅಂಡ್ ಸೆಕೆಂಡ್ ಲೈಫ್ ಲೆಸನ್ ಬಂದು ಏನಂತಂದ್ರೆ, ಕನ್ಸಿಸ್ಟೆನ್ಸಿ ಬೀಟ್ಸ್ ಮೋಟಿವೇಶನ್. ಅಂಡ್ ಇದು ಮಾತ್ರ ಸಖತ್ ಇಂಪಾರ್ಟೆಂಟ್. ನಾನು ಕಲ್ತಿದ್ದು ಕಂಟೆಂಟ್ ಕ್ರಿಯೇಷನ್ ಇಂದ ಈ ಒಂದು ಲೈಫ್ ಲೆಸನ್. ಯಾಕಂತಂದ್ರೆ ಕೆಲವು ಸತಿ ನನಗೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಹೆಂಗಾಗತ್ತೆ ಅಂತಂದ್ರೆ, ಒಂದೊಂದ್ಸತಿ ಇವತ್ತಿನ ದಿನ ಶೂಟ್ ಮಾಡಬೇಕು ಅಂತ ಅನ್ಸಲ್ಲ, ಟಾಪಿಕ್ ಸಿಗ್ತಾ ಇರಲ್ಲ ಅಂಡ್ ಕೆಲವೊಂದ್ಸತಿ ಇಂಟ್ರೆಸ್ಟ್ ಬರಲ್ಲ. ಆದ್ರೆ ಹೆಂಗೋ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಟೈಮ್ ತಗೊಂಡು ನಾನು ಕನ್ಸಿಸ್ಟೆಂಟ್ ಆಗಿ ಇರ್ಬೇಕಲ್ಲ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ, ಒಂದ್ ಸ್ವಲ್ಪ ಟೈಮ್ ತಗೊಂಡು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾವು ಸಕ್ಸಸ್ ನ ಚೇಸ್ ಮಾಡ್ತಾ ಇರ್ತೀವಿ. ಅಂಡ್ ಅವತ್ತಿನ ದಿನ ನಾವು ಒಂದು ಟಾರ್ಗೆಟ್ ಕೆಲಸ, ಇಲ್ಲಾಂದ್ರೆ ಅವತ್ತಿನ ದಿನ ನಾವು ಟಾರ್ಗೆಟ್ ರೀಚ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಅವತ್ತಿನ ದಿನದ ಓದು ನಮ್ದು ಏನಿರುತ್ತೆ ಅದನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಆದ್ರೆ ನಮ್ಗೆ ಅವತ್ತು ಇಂಟ್ರೆಸ್ಟ್ ಬರ್ತಾ ಇರಲ್ಲ. ಆದ್ರೆ ಹೆಂಗೋ ಮಾಡಿ ನಾವು ಒಂದ್ ಸ್ವಲ್ಪ ಟೈಮ್ ತಗೊಂಡು ನಾವು ಕನ್ಸಿಸ್ಟೆಂಟ್ ಆಗಿ ಇದ್ಬಿಟ್ರೆ ಸಕ್ಸಸ್ ಪಕ್ಕ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಅಲ್ಲಿ ನಮ್ಗೆ ಮೋಟಿವೇಶನ್ ಇಲ್ಲದೆ ಇದ್ರು ಕನ್ಸಿಸ್ಟೆಂಟ್ ಆಗಿದ್ರೆ ನಾವು ಅಲ್ಲಿ ನಮ್ಗೆ ಸಕ್ಸಸ್ ಸಿಕ್ಬಿಡುತ್ತೆ. ಸೊ ಕನ್ಸಿಸ್ಟೆನ್ಸಿ ಆಲ್ವೇಸ್ ಬೀಟ್ಸ್ ಮೋಟಿವೇಶನ್. ಒಂದೊಂದ್ಸತಿ ಹೆಂಗಾಗುತ್ತೆ ಅಂದ್ರೆ ನಾವೇನೋ ಇನ್ಸ್ಪೈರಿಂಗ್ ವಿಡಿಯೋ ನೋಡಿರ್ತೀವಿ, ಅಲ್ಲಿಂದ ನಮ್ಗೆ ಇಲ್ಲ ನನಗೆ ತುಂಬಾ ಇನ್ಸ್ಪಿರೇಷನ್ ಸಿಕ್ಬಿಡ್ತು, ಈ ವಿಡಿಯೋ ಇಂದ ನನಗೆ ಮೋಟಿವೇಟ್ ಆಗ್ಬಿಟ್ಟಿದ್ದೀನಿ, ನಾನು ಕೆಲಸ ಮಾಡಬೇಕು. ಆದ್ರೆ ನಾವು ಒಂದ್ 5 ನಿಮಿಷ ಆ ಮೋಟಿವೇಶನ್ ಇರುತ್ತೆ, ಅದ್ 5 ನಿಮಿಷ ಮೋಟಿವೇಶನ್ ಇರುತ್ತೆ ಅಂಡ್ ಅದೇ ಒಂದ್ 5 ನಿಮಿಷ ಆದ್ಮೇಲೆ ಆ ಮೋಟಿವೇಶನ್ ಹೋಗ್ಬಿಡುತ್ತೆ. ಆದ್ರೆ ನಾವು ಆ ಮೋಟಿವೇಶನ್ ಹೋದ್ರೂ ಕೂಡ ನಾವು ಕೆಲಸ ಮಾಡ್ಲೇಬೇಕು, ಕನ್ಸಿಸ್ಟೆಂಟ್ ಆಗಿರ್ಲೇಬೇಕು. ಆವಾಗ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಇದು ಬಂದು ಲೈಫ್ ಲೆಸನ್ ನಂಬರ್ 2. ಅಂಡ್ ನೆಕ್ಸ್ಟ್ ಬಂದು ಲೈಫ್ ಲೆಸನ್ ನಂಬರ್ 3. ಸೊ ಥರ್ಡ್ ಲೆಸನ್ ಏನಂತ ಅಂದ್ರೆ, ಸೊ ಜಡ್ಜ್ ಮಾಡ್ತಾರಲ್ಲ ಕಂಟೆಂಟ್ ಕ್ರಿಯೇಷನ್ ಅಲ್ಲೂ ನಮ್ಗೆ ಹಂಗೆ ಆಗ್ತಾ ಇರುತ್ತೆ. ಎಷ್ಟೊಂದ್ ಜನ ಕಮೆಂಟ್ಸ್ ಆಗ್ತಾ ಇರ್ತಾರೆ. ನಾವು ಸಪೋಸ್ ಚೆನ್ನಾಗಿರೋ ವಿಡಿಯೋ ಮಾಡಿದ್ರು ಕೂಡ ವಿಡಿಯೋ ಹಂಗಿದೆ, ಅವನ ಆತರ ಮಾತಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವನು ಪರ್ಫಾರ್ಮ್ ಮಾಡ್ಬೋದಾಗಿತ್ತು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ತರ ಡೆಲಿವರ್ ಮಾಡ್ಬೋದಾಗಿತ್ತು. ನಾವು ಸುಮ್ಮನಿದ್ರು ಮಾತಾಡ್ತಾರೆ, ಸುಮ್ಮನಿಲ್ಲ ಅಂದ್ರೂ ಮಾತಾಡ್ತಾರೆ. ಅಂಡ್ ಒಟ್ನಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ಜಡ್ಜ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಅದು ನಮಗೆ ಹೋಗ್ತಾ ಹೋಗ್ತಾ ಕಂಫರ್ಟಬಲ್ ಆಗ್ಬಿಡುತ್ತೆ. ಅಂಡ್ ಯಾಕಂದ್ರೆ ವಿ ಶುಡ್ ನಾಟ್ ಗಿವ್ ಎನಿ ಗಮನ ಇನ್ ದ ಸೆನ್ಸ್ ಅಟೆನ್ಷನ್. ಸೊ ನಾವು ಅಲ್ಲಿ ಅಟೆನ್ಷನ್ ಕೊಡ್ತಾ ಹೋದ್ರೆ ಇಲ್ಲಿ ನಮ್ದು ಫೋಕಸ್ ಏನಿರುತ್ತೆ ವರ್ಕ್ ಮೇಲೆ, ಅದು ನಮ್ಗೆ ಫೋಕಸ್ ಕಳ್ದೋಗ್ಬಿಡುತ್ತೆ. ಫೋಕಸ್ ಇಂದ ನಾವು ಆಚೆ ಬಂದ್ಬಿಡ್ತೀವಿ, ಅಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗುತ್ತೆ. ಅದಕ್ಕೆ ಅಟ್ ಎಂಡ್ ಆಫ್ ದ ಡೇ ಸೊಸೈಟಿ ನೀವು ಎಲ್ಲೋದ್ರೂ ಜಡ್ಜ್ ಮಾಡೇ ಮಾಡ್ತಾರೆ ನಿಮ್ಗೆ. ಸುಮ್ನಿದ್ರು ಮಾತಾಡ್ತಾರೆ, ಸುಮ್ನಿಲ್ಲಾಂದ್ರೂ ಮಾತಾಡ್ತಾರೆ. ನೀವು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದ್ರೂ ಅಲ್ಲೂ ಏನೋ ಒಂದು ಬಂದ್ಬಿಟ್ಟು ಹುಡುಕ್ತಾರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಜಡ್ಜ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅಂಡ್ 4ನೇ ಲೈಫ್ ಲೆಸನ್ ನಾನು ಕಲ್ತಿದ್ದೇನೆ ಅಂತಂದ್ರೆ ಪೇಷನ್ಸ್, ವಿಚ್ ಇಸ್ ತಾಳ್ಮೆ, ವಿಚ್ ಇಸ್ ಅಫಿಷಿಯಲಿ ಕಾಲ್ಡ್ ಆಸ್ ತಾಳ್ಮೆ ಇನ್ ಕನ್ನಡ. ಪೇಷನ್ಸ್ ಏನಂತಂದ್ರೆ ಇವನ್ ನಮ್ಮ ಯೂಟ್ಯೂಬರ್ ಜರ್ನಿಯಲ್ಲಿ ಇನಿಷಿಯಲಿ ಹೇಗಾಗುತ್ತೆ ಅಂತಂದ್ರೆ, ಮಿನಿಮಮ್ 2 ಇಯರ್ಸ್ ನಿಮ್ಗೆ ವ್ಯೂಸ್ ಬರ್ತಾ ಇರಲ್ಲ ನಿಮ್ಗೆ. ಮಿನಿಮಮ್ 2 ಇಯರ್ಸ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಯೂಟ್ಯೂಬ್ ಆಲ್ಗೋರಿದಮ್ಗೆ ನೀವು ಯಾರಂತ ಅನ್ಬಿಟ್ಟು ಗೊತ್ತೇ ಇರಲ್ಲ. ರೆಕಮೆಂಡೇಶನ್ಸ್ಗೆ ಅದನ್ನ ವಿಡಿಯೋನ ರೆಕಮೆಂಡ್ ಮಾಡಕ್ಕೆ ಅಟ್ಲೀಸ್ಟ್ 2 ಇಯರ್ಸ್ ಅಂತೂ ಬೇಕೇ ಬೇಕಾಗುತ್ತೆ. ಅಂಡ್ ನನ್ನ ಒಂದು ಶಾರ್ಟ್ ಆಫ್ಟರ್ 1 ಇಯರ್ ಆದ್ಮೇಲೆ ಹೊಸದಾಗಿರೋ ಒಂದು ಶಾರ್ಟ್ ನಾನು ಅಪ್ಲೋಡ್ ಮಾಡಿದ್ ವೈರಲ್ ಆಗಿದೆ. ಅದಕ್ಕೆ ನಮ್ಗೆ 84K ವ್ಯೂಸ್ ಬಂದಿದೆ. ಸೊ ಅದು 1 ಇಯರ್ ಆದ್ಮೇಲೆ, ಆಫ್ಟರ್ 1 ಇಯರ್ ಒಂದು 6 ಮಂತ್ಸ್ ಆದ್ಮೇಲೆ ಅದು ವೈರಲ್ ಆಗಿರೋದು. ಸೊ ನಾನು ಪೇಷನ್ಸ್ ಇಂದ ಇಲ್ಲಿವರೆಗೂ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದನ್ನ ನೀವು ನಮ್ಮ ರಿಯಲ್ ಲೈಫ್ ಅಲ್ಲೂ ಕೂಡ ನೀವು ರಿಲೇಟ್ ಮಾಡ್ಕೊಬಹುದು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಒಂದು ಲಾಂಗ್ ಟರ್ಮ್ ಗೋಲ್ ಆಗಿರ್ಬೋದು, ಕನ್ಸಿಸ್ಟೆಂಟ್ ಆಗಿ ಪೇಷನ್ಸ್ ಇಂದ ನಾವು ವೇಟ್ ಮಾಡಿದ್ರೆ
ಅಂಡ್ ನಾವು ಅನ್ಕೊಂಡಿದ್ದು ಸಕ್ಸಸ್ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಪೇಷನ್ಸ್ ಭಾಳ ಮುಖ್ಯ, ಮತ್ತೆ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಬಂದು ಲಾಸ್ಟ್ ಬಂದು ವಿಚ್ ಈಸ್ ಲೈಫ್ ಲೆಸನ್ ನಂಬರ್ 5. ಸೊ ಲೈಫ್ ಲೆಸನ್ ನಂಬರ್ 5 ಬಂದು ಸೊ ಡಿಸ್ಕವರಿಂಗ್ ಯುವರ್ ಸೆಲ್ಫ್. ಸೊ ಈ ಒಂದು ಕಂಟೆಂಟ್ ಕ್ರಿಯೇಷನ್ ಇಂದ ನಿಮ್ಮ ಲೈಫಲ್ಲಿ ಆಗ್ತಾ ಇರೋಂಥ ಎಕ್ಸ್ಪೀರಿಯನ್ಸಸ್ಗಳು ಮತ್ತೆ ತಪ್ಪುಗಳು ಆಮೇಲೆ ಮತ್ತೆ ಸೊ ನೀವೇ ನೀವು ಡಿಸ್ಕವರ್ ಮಾಡ್ಕೊಬೋದು. ಹೆಂಗಂತ ಅಂದ್ರೆ ಹೆಂಗೆ ಹೇಳ್ಬೋದು, ನಾವು ಅನ್ನೋನ್ ಟ್ಯಾಲೆಂಟ್ ಅಂತ ಅಂತೀವಲ್ಲ ಹಂಗೆ. ಸೊ ಅನ್ನೋನ್ ಟ್ಯಾಲೆಂಟ್ಗಳು ಮತ್ತೆ ಮಿಸ್ಟೀರಿಯಸ್ ಟ್ಯಾಲೆಂಟ್ಸ್ಗಳು, ಆಮೇಲೆ ನಿಮ್ಮಲ್ಲಿ ಈ ತರ ನನ್ನಲ್ಲೂ ಒಂದು ಟ್ಯಾಲೆಂಟ್ ಇದೆಯಾ ಅಂತ ಅಂದ್ಬಿಟ್ಟು ನಿಮ್ಗೆ ನೀವು ಸೊ ಡಿಸ್ಕವರ್ ಮಾಡ್ಕೊಬಹುದು. ನಿಮ್ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಯಾಕಂದ್ರೆ ನೀವು ಕ್ಯಾಮ್ರಾ ಮುಂದೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀರಾ. ಕಂಟೆಂಟ್ ಕ್ರಿಯೇಷನ್ ಇಂದ ಇಷ್ಟೆಲ್ಲ ಉಪಯೋಗಗಳಿದೆ, ಮತ್ತೆ ಕಂಟೆಂಟ್ ಕ್ರಿಯೇಷನ್ ಇಂದ ಇಷ್ಟೆಲ್ಲ ಲೈಫ್ ಲೆಸನ್ಸ್ ನೀವು ಕಲಿಬಹುದು. ಅಂಡ್ ಇದೆಲ್ಲ ನಿಮ್ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸ್ತು, ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಸ್ಪೈರ್ ಅಂಡ್ ಎಕ್ಸ್ಪೋರ್ಟ್ ವಿತ್ ವಿಶಾಲ್ ರಾಜ್ ಎಲ್ಲ ಯೂಟ್ಯೂಬ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಇದೇ ತರ ಒಂದು ಹೊಸ ವಿಡಿಯೋ ಮತ್ತೆ ಹೊಸದಾಗಿ ವಿಡಿಯೋನ ತಗೊಂಡ್ಬರ್ತೀನಿ, ಹೊಸ ಟಾಪಿಕ್ ಜೊತೆ ನಾನು ಬರ್ತೇನೆ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಖುಷಿಯಾಗಿರಿ, ಮಜಾ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ.